ಕರ್ನಾಟಕ ರಾಜ್ಯ ಜನತೆಯಲ್ಲಿ ಮಹೇಶ ನಾನು ಮನವಿ ಮಾಡ್ಕೊಳ್ತೇನೆಂದರೆ, ನೋಡಿ ನೀವೆಲ್ಲರೂ MLA ಆಗಲಿ MP ಆಗಲಿ ಯಾರೊಬ್ಬರು ಸುತ್ತ ಒಂದು 2-3 ತಿಂಗಳಿಗೆ ಗ್ರಾಮಗಳಿಗೆ ಬಂದು ಗ್ರಾಮ ಸಭೆ ಮಾಡಿ ಜನರು ಕುಂದುಕೊರತೆ ವಿಚಾರಿಸ್ಕೊಳ್ಳೋದಾಗಲಿ, ಇಲ್ಲ ವಾರ್ಡ್ಗಳಿಗೆ ಹೋಗಿ ಜನರು ಕುಂದುಕೊರತೆ ವಿಚಾರಿಸ್ಕೊಳ್ಳೋದಾಗಲಿ ಏನೂ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಮತ್ತು ಈ ಜನಗಳು ತಮ್ಮ ಕೆಲಸಗಳಿಗೆ ಏನು ಮಾಡಬೇಕು, ತಮ್ಮ ಕೆಲಸಗಳಿಗೋಸ್ಕರ ಅವರು ಸ್ಥಳೀಯ ಒಂದು ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಹೋದಾಗ ಅವ್ರುಗಳಿಗೆ ಕೆಲಸಗಳು ಆಗೋದಿಲ್ಲ. ಅವ್ರು ಯಾರು ಕೇಳಬೇಕು? ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೆಂಬರ್ಗಳು ಬಿಡಿ, ಗ್ರಾಮ ಪಂಚಾಯಿತಿ ಅವರಂತೂ ಇವ್ರುಗಳಿಗೆ ಸ್ಪಂದಿಸೋದಿಲ್ಲ. ಮತ್ತು ನಾವೆಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಒಂದು ಎಲೆಕ್ಷನಲ್ಲಿ ಬಂದು ಓಟ್ ಹಾಕಿ ಎಲ್ಲನೂ ನಾವು ಗೆಲ್ಲಿಸ್ಬೇಕು? ಯಾರಾದರೂ ಬಂದು, ನಾನು ಇಷ್ಟಿಲ್ಲೇ ನೋಡಲಿಲ್ಲ, ಯಾರೂ ಬಂದು 3 ತಿಂಗಳಿಗೋ 4 ತಿಂಗಳಿಗೋ ಗ್ರಾಮಗಳಿಗೆ ಬಂದು ಏನು ಕಷ್ಟ ನಿಮ್ಗಳ್ದು ಏನು ಎತ್ತ ಅಂತ ಜನಗಳ್ಗೆ ಯಾರೂ ವಿಚಾರಿಸೋದಿಲ್ಲ, ಏನೂ ಮಾಡೋದಿಲ್ಲ. ಈ ರೀತಿ ಇರಬೇಕಾದ್ರೆ ಏನಾಗುತ್ತೆ, ರೈತರುಗಳು ಈಗಿನ ತಮಗೆಲ್ಲರೂ ಗೊತ್ತಿರೋ ಹಾಗೆ ರೈತರುಗಳಿಗೆ ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗೋದಿಲ್ಲ, ತುಂಬ ನಷ್ಟ ಅನುಭವಿಸ್ತಿದ್ದಾರೆ, ಹಾನಿ ಆಗ್ತದೆ, ಅದಕ್ಕೆ ಪರಿಹಾರ ಸಿಗೋದಿಲ್ಲ, ಕಾಡು ಪ್ರಾಣಿಗಳ ಹಾವಳಿ, ಇಷ್ಟೆಲ್ಲ ಜೊತೆಗೆ ಅವ್ರು ತಮ್ಮ ಜಮೀನುಗಳು ಭದ್ರಪಡಿಸ್ಕೊಂಡು ರೆಕಾರ್ಡ್ಗಳು ಹೋಗ್ಬೇಕು ಅಂದರೆ ಒಂದೊಂದು ಕಡೆ ಒಂದೊಂದಕ್ಕೆ ಹೋಗ್ಬೇಕು. ಪತ್ರ EC ಬೇಕು ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕು, ಸರ್ವೆ ಡಾಕ್ಯುಮೆಂಟ್ ಬಂದರೆ ಸರ್ವೆ ಆಫೀಸ್ಗೆ ಬರಬೇಕು, ಇನ್ನೊಂದು ಬೇಕು ಒಂದು ಸಾಗುವಳಿ ಬೇಕು ಅಂದ್ರೆ ಅಲ್ಲಿಗೊಂದು ಬೇಕು, ಪಾಣಿ ಅಂದರೆ ಇಲ್ಲಿಗೊಂದು ಬೇಕು. ಇದ್ರ ಮಧ್ಯೆ ಇವೆಲ್ಲ ತೊಗೊಳೋದಕ್ಕೋಸ್ಕರ ದಲ್ಲಾಳಿಗಳ ಹಾವಳಿ. ರೈತ ಇಷ್ಟೆಲ್ಲ ಶ್ರಮ ಪಡೋದಕ್ಕೆ ಪಡ್ತಾ ಇದ್ದಾನೆ, ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಕೂತಿದೆ. ಈ ದಾಖಲಾತಿಗಳನ್ನ ರೈತ ದಲ್ಲಾಳಿಗಳ ಹಾವಳಿಯಿಂದ ತಪ್ಪಿಸ್ಕೊಡೋಕ್ಕೋಸ್ಕರ ಸರ್ಕಾರ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತೀನಿ, ನೀವೊಂದು ಕೆಲಸ ಮಾಡಿ, ಒಂದು ಸರ್ವೆ ನಂಬರ್, ಉದಾಹರಣೆಗೆ ಒಂದು 37 ಸರ್ವೆ ನಂಬರ್ ಯಾವುದೋ ಒಂದು ಹಳ್ಳಿದಿತ್ತು ಅಂದರೆ ಆ ಸರ್ವೆ ನಂಬರ್ಲಿ ಒಂದು ಫೈಲ್ ಮಾಡಿ, ಒಂದು ಸಾಗುವಳಿ ಚೀಟಿ, ಒಂದು OM ಕಾಪಿ, ಕರ್ದಾ ಕಾಪಿ, ಕೈ ಬರ್ತ್ ಪಾಣಿ, ಹಳೆ ಕೈ ಬರ್ತ್ ಪಾಣಿ, ಸ್ಕೆಚ್ಚು, ಮ್ಯುಟೇಷನ್ನು, EC ಪತ್ರ ಎಲ್ಲ ಇರಬೇಕು ಅದರಲ್ಲಿ. ಇವಾಗ ಅವ್ನು ಬಂದು 38ನೇ ಸರ್ವೆ ನಂಬರ್ ಇಂಥ ಹಳ್ಳಿದು ಅಂದ ತಕ್ಷಣ ಫೈಲ್ ಅಂದ ತಕ್ಷಣ ತೆಗೆದು ಕೊಡಬೇಕು, ಫೈಲಲ್ಲಿ ಎಲ್ಲ ಇರಬೇಕು, ಒಂದು ಜೆರಾಕ್ಸ್ ಮಾಡಿಕೊಡ್ಬೇಕು. ಇದರಿಂದ ಏನಾಗುತ್ತೆ, ರೈತನಿಗೆ ಏನಾಗುತ್ತೆ ಅಂತಂದರೆ ದಲ್ಲಾಳಿಗಳಿಗೆ ಕಾಟ ತಪ್ಪುತ್ತೆ, ಮತ್ತು ಒಂದು ಕೋರ್ಟು ಕಚೇರಿಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು, ಅವನ್ನ ದಾಖಲಾತಿಗಳು ಸುಲಭವಾಗಿ ದೊರೆಯುತ್ತೆ. ಇದನ್ನೊಂದನ್ನು ವ್ಯವಸ್ಥೆ ಮಾಡಿ, ನೀವು ಇದೊಂದನ್ನಾದರೂ ವ್ಯವಸ್ಥೆ ಮಾಡಿ ರೈತನ ಪಾಪ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಇವಾಗ ಕಾಡು ಪ್ರಾಣಿಗಳು ಬರ್ತವೆ, ಆನೆಗಳು ಮಾಡ್ತವೆ, ಮನುಷ್ಯ ಜೀವ ತೆಗಿತವೆ, ಇದಕ್ಕೆಲ್ಲ ಫಾರೆಸ್ಟ್ ಅವರು ಸೂಕ್ತವಾದ ಬಿಗಿ ಭದ್ರತೆ ಕೊಡೋದಿಲ್ಲ. ನೀವು ನೋಡ್ದಂಗೆ ಸುಮಾರು ಹಾವಳಿಗಳಾಗ್ತಿದೆ ಕಾಡು ಪ್ರಾಣಿಗಳಿಂದ, ಇಷ್ಟೆಲ್ಲ ತೊಂದರೆಗಳಾಗ್ತದೆ. ಆಮೇಲೆ ರೈತರುಗಳು ಇವಾಗ ತಹಸೀಲ್ದಾರು AC DC ಕೋರ್ಟ್ಗಳಿಗೆ ಅಲಿಬೇಕು, ಅವ್ರ ತಪ್ಪುಗಳಿಂದ ಅಲ್ಲ, ಅಧಿಕಾರಿಗಳು ಬಂದು ರಾಮಪ್ಪ ಇಂದ ತಿಮ್ಮಪ್ಪ ಮಾಡಿ ಒಂದು 20 ಕುಂಟೆ ಇರೋದು 15 ಕುಂಟೆ ಮಾಡಿ ಏನೋ ಅವ್ರುಗಳ ತಪ್ಪಿನಿಂದಾಗ ಅವ್ರು ಸರಿಪಡಿಸ್ಬೇಕಾದ್ರೆ ನಮ್ಮ ರೈತರುಗಳು ಅಲಿಬೇಕು. ಇದು ಯಾವ ಕರ್ಮ ಬಂದದೆ ನಮ್ಮ ರೈತರುಗಳಿಗೆ? ಇದೆಲ್ಲದಕ್ಕೂ ನೋಡಿಕೊಂಡು ಯಾರನ್ನ ಈಗ ಇಂಥವ್ರನ್ನೆಲ್ಲ ಆರಿಸಿ ನಾವೇನು ಮಾಡಬೇಕಾಗಿದೆ? ಯಾರೊಬ್ಬರಾದರೂ ಬಂದು ನೋಡಿ ನಿಮ್ಮ ಕಷ್ಟ ಸುಖ ಏನು ಅಂತ ಯಾರು ಬಂದು ವಿಚಾರಿಸಿದಾರ? ಇಲ್ಲಿವರೆಗೂ ನಾನು ಕಂಡಂಗೆ ಯಾರೂ ಬಂದಿಲ್ಲ.